ವಿಷ್ಣುವರ್ಧನ್ ಅವರಿಗೆ ಗುಡಿ ನಮನ ಸ್ವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಗಂಗಾವತಿ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಹಾಗೂ ವಿಷ್ಣು ಸೇನಾ ಸಮಿತಿ ನೇತೃತ್ವದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೆಯ ಪುಣ್ಯ ಸ್ಮರಣಾರ್ಥಕವಾಗಿ ರವಿವಾರದಂದು ಸಂಜೆ 6 ಗಂಟೆಗೆ ಶಿವ ಟಾಕೀಸ್ ಮುಂಭಾಗದಲ್ಲಿರುವ ನಗರಸಭೆಯ ಪಾರ್ಕಿಂಗ್ ಆವರಣದಲ್ಲಿ ನುಡಿ ನಮನ ಹಾಗೂ ವಿಷ್ಣುವರ್ಧನ್ ನಟಿಸಿದ ಚಲನಚಿತ್ರಗಳ ಸ್ವರ ಶ್ರದ್ಧಾಂಜಲಿ ಸತತ 6 ಗಂಟೆಗಳ ಕಾಲ ಸಂಭ್ರಮದಿಂದ ಜರುಗಿತು. ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್, ವೀರಭದ್ರಪ್ಪ ನಾಯ್ಕ್, ಕೇರಿಂಗಜ್ಜ, ನಾಗರಾಜ್ ಮೇದಾರ್, ಮಹಾಬಲೇಶಪ್ಪ ಸೇರಿದಂತೆ ಸಂಘಟಕರು, ಮಾಧ್ಯಮ ಪ್ರಶಸ್ತಿಗೆ ಆಯ್ಕೆಗೊಂಡ ಈ ನಾಡು ದಿನಪತ್ರಿಕೆಯ ಹಿರಿಯ ವರದಿಗಾರ ಮಲ್ಲಿಕಾರ್ಜುನ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಬಳಿಕ ಜರುಗಿದ ಸಮಾರಂಭದಲ್ಲಿ ಪರಶುರಾಮ್ ಕರೋಕೆ ಸ್ಟುಡಿಯೋ ಮಾಲೀಕ ಪರಶುರಾಮ್ ಕೆ ನಿಂಗಜ್ಜ, ಮಾರುತಿ ಐಲಿ, ವಿರೂಪಾಕ್ಷಪ್ಪ ಸಿರಿವಾರ್ ಸೇರಿದಂತೆ 40ಕ್ಕೂ ಅಧಿಕ ಕಲಾವಿದರು ವಿಷ್ಣುವರ್ಧನ್ ನಟಿಸಿದ ಹಲವು ಚಿತ್ರದ ಗೀತೆಗಳನ್ನು ಹಾಡಿ ಸ್ವರ ಶ್ರದ್ಧಾಂಜಲಿಯನ್ನು ಭಾವಪೂರ್ಣವಾಗಿ ಸಮರ್ಪಿಸಿದರು. ಗಣ್ಯಾತಿಗಣ್ಯರು ಕಣ್ಣೀರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಒಟ್ಟಾರೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಕಂಡು ಬಂದಿತು. ಬೋರ್ಡ್ ಹಾಕ್ಯಾಡ್ರಪ್ಪ ಸರ್ಕಾರ ಆದಂಗೆ ಅಂತ. ಇಲ್ಲಿ ಬಂದ ಮೇಲೆ ರೆಡ್ಡಿ ಸಾಹೇಬರು ಇವರು ಗೋವಿ ಪೂಜೆ ಮಾಡಿದ್ರು, ಶರಣ ಸಾಹೇಬರು ಬಂದಿದ್ರು. ನಮಗೆ ವಿಷ್ಣುವರ್ಧನ್ ಮೂರ್ತಿ ಬೇಕು ಸಾರ್ ಅಂದ್ವಿ. ರೆಡ್ಡಿ ಸರ್ ನಾನು ಮಾಡಿಸ್ಕೊಡ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ, ನನ್ನ ಅವಧಿಯಲ್ಲೇ ನೀವು ಮಾಡಿಸ್ಕೊಡ್ತೀನಿ ಅಂದ್ರೆ ಈಗಲೇ ಬೇಕಂತೀವಿ ನಾವು, ಇಲ್ಲ ಬೇರೆ ಬೇರೆ ವ್ಯವಸ್ಥೆ ಇರೋದ್ರಿಂದ ನಾನು ಮಾಡಿಸ್ಕೊಡ್ತೀನಿ ಅಂತ ರೆಡ್ಡಿ ಸಾಹೇಬರು ನಮಗೆ ಭರವಸೆ ಕೊಟ್ಟರೆ. ಅವ್ರ ಪರವಾಗಿ ನಮ್ಮ ಗಂಗಾವತಿ ನಗರದ ಪ್ರಥಮ ಪ್ರಜೆ ಮೌಲ ಸಾಹೇಬರು ಈಗ ಅವರು ಭರವಸೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 18ರೊಳಗೆ ಇದೇ ಜಾಗದಲ್ಲಿ ನಮ್ಮ ದಾದಾ ಅವರ ಡಾಕ್ಟರ್ ವಿಷ್ಣುವರ್ಧನ್ ದಾದಾ ಅವರ ಒಂದು ಪುತ್ಥಳಿಯನ್ನು ನಾವೆಲ್ಲರೂ ನೋಡಬೇಕು ಅನ್ನೋದು ನಮ್ಮ ಆಸೆ. ದಯವಿಟ್ಟು ಒಂದ್ಸರಿ ಚಪ್ಪಾಳೆಯನ್ನು ಬಾರಿಸುವ ಮೂಲಕ ಮೌಲಾ ಸಾಹೇಬರಿಗೆ ನಾವೆಲ್ಲ ಒತ್ತಡವನ್ನು ಹಾಕೋಣ ಇನ್ನೊಂದ್ಸರಿ. ಈಗ ಈ ಕಾರ್ಯಕ್ರಮದ ದಾದಾ ಇದ್ದಂಥ ಒಂದು ಚಿತ್ರರಂಗ ನಮ್ಮ ಗಂಗಾವತಿಯಲ್ಲಿ ಸರಿಸುಮಾರು 50 ದಿವಸಗಳ ಮೇಲ್ಪಟ್ಟ ನಡೆದಂಥ ಚಿತ್ರಗಳೇ ಹೆಚ್ಚಾಗಿದೆ. ಅವತ್ತಿನ ಕಾಲದಲ್ಲಿ 50 ದಿವಸ ನಡೆದಂಥ ಚಿತ್ರಗಳು ಭಾಳ ಕಮ್ಮಿ. ಅವರು ಈ ಚಿತ್ರರಂಗಕ್ಕೆ ಒಂದು ಮೆರುಗು ಕೊಡುತ್ತಾ ಒಂದು ಮುಂದಿನ ಬೆಳೆಗೆ ಒಂದು ಪ್ರೇರಣೆ ಆಗಿ ಚಿತ್ರರಂಗಕ್ಕೆ ಒಂದು ಉತ್ಸಾಹಿಯಾಗಿ ಒಂದು ಕೊಡುಗೆ ನೀಡಿದಂಥದ್ದು ಅಪಾರ ಇದೆ. ಇದು ಎಲ್ಲದಕ್ಕೂ ಕಾರಣ ನಮ್ಮ ವಿ ನಾಯಕರು ಮತ್ತು ನಮ್ಮ ನಾಗರಾಜಣ್ಣವರು ಮತ್ತು ನಮ್ಮ ದೇವರ ಮನೆಯ ಸಹೋದರರು ಈ ಒಂದು ಹಾಡಾಡಿದರು. ಇದು ಎಲ್ಲದಕ್ಕೂ ಮೆಟ್ಟಿ ನಿಂತಂತ ಇದಕ್ಕೆ ನಾನೆಲ್ಲ ಕೇಂದ್ರ ಬಿಂದು ಆಗಿ ಅಂತಂದು ಹೇಳುವಂತ ನಮ್ಮ ನಿಂಗಜ್ಜ ಅವರಿಗೆ ನಾವು ಏನು ನುಡಿಲಿದ್ದು ನಾವು, ಯಾಕಂದ್ರೆ ನುಡಿಗಳನ್ನು ಸಾಲದು ನಮಗೆ ಅವ್ರ ಬಗ್ಗೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಎಲ್ಲದರಲ್ಲೇನೂ ನಿಂಗಜ್ಜ ಇದ್ರೆ ಅದು ಮಾತೇ ಬೇರೆ ಅಂತ ಒಂದು ಭಾವನೆ ಬರ್ತಿದೆ ಮಧ್ಯೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರೆಲ್ಲ ಬಹಳ ಶ್ರಮ ಪಡ್ತಿದ್ದಾರೆ. ನಾವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈಗ ಮೂರ್ತಿ ಬಗ್ಗೆ ಹೇಳ್ತಾರೆ. ನಮ್ಮ ವೀರಭದ್ರಪ್ಪ ನಾಯಕಣ್ಣ ಮಾಳವಿಷಾಣ ಅಂತೂ ಪ್ರತಿದಿನ ಅದೇ ಯಾವಾಗ ಆಗ್ತೀರಿ ಅನ್ನೋದಕ್ಕೆ ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿ ಆ ಕಾರ್ಯಕ್ರಮ ಸರ್ ಅದು ಯಾವ ಡೇಟ್ ಅದನ್ನು ಸೆಪ್ಟೆಂಬರ್ 18ಕ್ಕೆ ಆ ಕಾರ್ಯಕ್ರಮದಲ್ಲಿ ನಮ್ಮ ವೀರಭದ್ರಪ್ಪನವರು ಅದಾರ, ಇದಕ್ಕೆಲ್ಲ ನಾವು ಅವ್ರ ಜೊತೆ ಓಡಿ ಅದನ್ನು ಯಶಸ್ವಿಗೊಳಿಸ್ತೀವಿ. ಅದು 100ಕ್ಕೆ 100 ಅದು ಸತ್ಯ ಅದು ಮಾಡಿಕೊಡ್ತೀವಿ ಅಂತ ಮಾತನ್ನು ಹೇಳಿ ನಮಗೆ ಅವರ ಮಾತನ್ನು